ಮುಂದಿನ ಒಂದು ಕೊನೆಯ 5ನೇ ಶಾಂತಿದಾರ. ಅರಿಹಂತ ನಮ್ಮ ತಂದೆ ಜಿನವಾಣಿ ನಮ್ಮ ತಾಯಿ, ಅರಿಹಂತ ನಮ್ಮ ತಂದೆ ಜಿನವಾಣಿ ನಮ್ಮ ತಾಯಿ, ಹೇ ಭವ್ಯ ಜೀವಿಗಳೇ ಅರಿಹಂತ ನೀವು ಆಗಿ. 1515 ಯಾರು ಬೇಡಿದ್ರಲ್ಲ ಇಲ್ಲಿ ಯಜಮಾನ್ರು? ಗಂಧಾಭಿಷೇಕ್ 1515 5ನೇ ನಡೀತಾ ಇದೆ. ಅಭಿಷೇಕ ಮಾಡುವಂಥವರು ಮಾಡವ ನಿಶ್ಚಿತ. ಜೋರಾಗಿ ಚಪ್ಪಾಳೆ ತಟ್ಟಿ. ಮಗು ನೋಡ್ರಿ, ಎದ್ದು ಸ್ವಲ್ಪ ಎದ್ದು ನಿಂತ್ಕೊಳ್ಳು. ಮಹಾರಾಜ್ ನಿನ್ನೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನೀವೆಲ್ಲ ಮನೆಗೆ ಹೋಗೋದಂದ್ರೆ ಹಿಗ್ಗಿ ಹೋಗ್ತೀರಿ, ಆದ್ರೆ ಮಗು ಮಹಾರಾಜರನ್ನ ಬಿಟ್ಟು ನಮ್ಮ ಮನೆಗೆ ಹೋಗಲ್ಲ ಅಂತ ಅಳ್ಕೋತ ಕೂತ. ನಾವು ಇವತ್ತು ರಾತ್ರಿ ಇಲ್ಲೇ ಮಲ್ಕೊಂಡ ಮಹಾರಾಜರ ತ್ಯಾಗ ಸಾಮಾನ್ಯ ಅಲ್ಲಿದು. ವೈರಾಗ್ಯ ಹೇಗಿದೆ? ನೀವೆಲ್ಲರೂ ಮನೆಗೆ ಹೋಗ್ತೀರಿ, ಆದ್ರೆ ಅವ ನಮ್ಮ ಮಹಾರಾಜರನ್ನ ಬಿಟ್ಟು ಮನೆಗೆ ಹೋಗಲ್ಲ ಅಂತೇಳಿ ಅಳ್ತಾ ಇದ್ದಾನ. 6 ತಿಂಗಳ ಹಾರಿಗೆಯಲ್ಲಿ ಮಹಾರಾಜರ ಹತ್ರ ಮಲಗಿದಂಥ ಮಗು ನಿನ್ನೆ ರಾತ್ರಿ ಅವರು ತಂದೆ ತಾಯಿ ಜಬರಿಲೇ ಕರ್ಕೊಂಡು ಹೊಂಟ್ರು. ಅತ್ತ ಇಲ್ಲಿ ಹೋಗಲಿಲ್ಲ, ಮಹಾರಾಜರು ಜಬರಿ ಹೇಳಿ ಕಳಿಸಿದ್ರು. ಗೇಟ್ಗೆ ಹೋದ, ವಾಪಸ್ ಬಂದು ಮಹಾರಾಜರ ಹತ್ರ ಕೂತಾನ. ಅವನು ಸಾಮಾನ್ಯ ಅಲ್ರಿ. ಜೋರಾಗಿ ಚಪ್ಪಾಳಿ ತಟ್ಟೆ. ವೈರಾಗ್ಯ ಭಾವನೆ ಹೇಗಿದೆ? ಈಗೂ ಕೂಡ ಮಗು ನೋಡ್ರಿ, ಮಹಾರಾಜರನ್ನ ಬಿಟ್ಟು ಒಂದು ಸ್ವಲ್ಪ ನಿಲ್ಲಲ್ಲ ಅವನು. ಅವನು ಸತ್ತಾಗ ಬೇಡಿದಾನೀಗ ಗಂಧಾಭಿಷೇಕ ನಾ ಮಾಡ್ತಾ ಇದ್ದೇನೆ ಅಂತ. 1515 ರೊಕ್ಕ ಮಹತ್ವಲ್ರಿ, ದುಡ್ಡು ಮಹತ್ವಲ್ಲ. ಇಲ್ಲಿ ನಾನು ಹೇಳೋದು ಮಹತ್ವ ಅಂತಂದ್ರೆ ಮಗುವಿನಲ್ಲಿರ್ತಕ್ಕಂಥ ಭಾವನೆ ಏನಿದೆ, ಇದು ಬಹಳ ಮಹತ್ವ. ಹಿಂದಿನ ಚಾತುರ್ಮಾಸದಲ್ಲಿ, ಹೋದ ವರ್ಷ ಚಾತುರ್ಮಾಸದಲ್ಲಿ 7 ಕಿಲೋಮೀಟರ್ ಆಗುತ್ತೆ ಅವ್ರ ಮನೆ. ಪ್ರತಿದಿನ ದ್ವಾರ ಪ್ರದಕ್ಷಿಣೆ ಮಾಡ್ತಾಯಿದ್ರು, ಸುಮಾರು 4-4.5 ತಿಂಗಳು ಪ್ರತಿದಿನ. ಹಾಗೆ ಅವರ ಹಳೆ ಮನೆಯಲ್ಲಿ ಮಹಾರಾಜರು ವಾಸ್ತವ್ಯ ಇರ್ತಾಯಿದ್ರು. ಯಾವುದು ಗೃಹಸ್ಥ ಇರೋ ಮನೆಯಲ್ಲಿ ಮಹಾರಾಜರು ವಾಸ್ತವ್ಯ ಇರೋದಿಲ್ಲ. ಹಾಗಾಗಿ ಅವರ ಹಳೆ ಮನೆಯಲ್ಲಿ ವಾಸ್ತವ್ಯ ಇದ್ದರು. ಇವರು ಮನೆಯಲ್ಲಿ ಮಲಗ್ತಾ ಇರಲಿಲ್ಲ, ಮಹಾರಾಜ್ ಜೊತೆಗೆ ಬಂದು ಮಲ್ಕೊಳ್ತಾ ಇದ್ರು. ಹಾಗಾಗಿ ಊರಿಂದ ತುಂಬ ಒತ್ತಾಯ ಮಾಡಿ ಬಂದಾನೆ. ಮನೆಯಲ್ಲಿ ಇವನಿಗೆ ಹೋಗುವಾಗ ಫೋಟೋ ಎಲ್ಲ ನೋಡ್ಕೊಳ್ಳೋದು ಅಳೋದು ಹೀಗೆ ಮಾಡೋದು ಮನೆಯಲ್ಲಿ. ಈಗ ನಿನ್ನೆ ಹೋಗಕ್ಕೆ ಹೊರಟಿದ್ರು, 10 ಅಪ್ಪ ಅಮ್ಮ ಇಬ್ಬರನ್ನೂ ಉಳಿಸ್ಕೊಂಡಿದ್ದಾನೆ. ನೋಡ್ರಿ, ಇಡೀ ಸಾಗರ ತಾಲೂಕಲ್ಲಿ ನಾವು 2 ವರ್ಷ ವಿಹಾರ ಮಾಡಿದ್ವಿ. ತುಂಬ ಸಲ ಕೆಲವು ಊರಿಗೆ 2 ಸಲ 3 ಸಲ 4 ಸಲ ವಿಹಾರ ಮಾಡಿದ್ವಿ. ಮಳೂರು ಅನ್ನುವಂಥ ಊರಲ್ಲಿ ಅಲ್ಲಿ ಬಹಳ ಸಲ ವಿಹಾರ ಮಾಡಿದ್ವಿ ನಾವು. ಯಾಕಂತ ಹೇಳಿದರೆ ಅಲ್ಲಿ ಯಾವಾಗ ಮುನಿ ಮಹಾರಾಜರು ವಿಹಾರ ಮಾಡಿದ್ರು ಸಹ ಅಲ್ಲಿ 2 ಮನೆಯವರ ಮನೆ ಬಾಗಿಲು ಯಾವಾಗಲೂ ದ್ವಾರ ಪ್ರತೀಕ್ಷೆ ಮಾಡಲಿಕ್ಕೆ ಕಾಯ್ತಾ ಇರ್ದಿತ್ತಲ್ಲಿ. ಯಾವಾಗಲೂ ಮುನಿ ಮಹಾರಾಜರು ಯಾವಾಗೇ ಬರಲಿ, ಎಷ್ಟು ದಿವಸ ಮಹಾರಾಜರು ಇರಲಿ ಅವ್ರ ಊರಾಗ, ಪ್ರತಿದಿನ ಅವರು ಸಹ ದ್ವಾರ ಪ್ರತೀಕ್ಷೆ ಮಾಡ್ತಿದ್ರು. ಮತ್ತು ಪ್ರತಿ ದಿವಸ ಅವರು ಮುನಿಗಳಿಗೆ ಆಹಾರ ಕೊಡೋಕೆ ಬರ್ತಿದ್ರು. ಭಾಳ ಮನೆಗಳಿಲ್ಲ ಅಲ್ಲಿ. ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳ್ಕೊಂಡು ಜಾಗವನ್ನು ಇದು ಮಾಡಿದ್ದಾರೆ. ಅಲ್ಲೊಂದು ಮೂರ್ತಿ ಇಟ್ಕೊಂಡು ಅಭಿಷೇಕವನ್ನು ಹಳೆ ಮನೆಯಲ್ಲಿ ಮಾಡ್ತಿದ್ರು. ದಿವಸ ಅಭಿಷೇಕ ಮಾಡ್ಲಿಕ್ಕೆ ಬರ್ತಿದ್ದ ಈತ, ದಿವಸ ಅಭಿಷೇಕ ಮಾಡ್ತಿದ್ದ. ಮೂರ್ತಿ ತೊಗೊಂಡು ಹೋಗೋ ಎಷ್ಟು ಹೊತ್ತ ಅಂದರೆ ಈತ ಮೂರ್ತಿಯನ್ನು ಅಲ್ಲಿ ಮಂದಿರ ನಿರ್ಮಾಣ ಆಗಲಿಲ್ಲ, ಬೇರೆ ಕಡೆ ತಗೊಂಡು ಇಡಬೇಕು ಅಂತ ಹೇಳ್ದ. ಭಾಳ ಹತ್ತ ಈ ಮೂರ್ತಿಯಲ್ಲಿ ಇದರಲ್ಲಿ ಇಟ್ಟು ಬಂದಿದ್ರು, ಸುಳ್ಳಳ್ಳಿಲಿ. ಅದನ್ನು ನೋಡಿಕೊಂಡು ಮೊನ್ನೆ ತಂದೆ ತಾಯಿ ಹತ್ರ ಹೋದಾಗ ನಮ್ಮ ಮೂರ್ತಿ ಇಲ್ಲಿ ತಗೊಂಡು ಹೋಗೋಣ ಅಂತ ಬೆನ್ನತ್ತಿದ್ದ ಆತ. ಒಂದು ಮೂರ್ತಿ ತಂದು ಕೊಡ್ರಿ. ಈಗ ಇಲ್ಲಿ ಬಂದು ಹೇಳ್ತಾ ಇದ್ದ ಆ ರೂಮಲ್ಲಿ, ಮಹಾರಾಜರೇ ಬಯ್ಯಾಜಿ ರೂಮಲ್ಲಿ ಒಂದು ಮೂರ್ತಿ ಇದೆ, ಭಾಳ ಸುಂದರ ಐತಿ, ಪಂಚಕಲ್ಯಾಣ ಆಗಲಿಲ್ಲ, ಅದನ್ನು ನಿಂಗೆ ಬೇಕೇನು ಹಾಕಿ ಹೇಳಿದ್ವಿ. ಅಂದ. ಹಾಗೆ ಅಂದರೆ ನಮಗೆ ಮೂರ್ತಿ ಬೇಕು ಅಂತಿ ಅಂದ್ರೆ ದಿವಸ ಅಭಿಷೇಕ ಮಾಡೋಕೆ ಮೂರ್ತಿ ತರಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದ ಆತ. ದಿವಸ ಅಭಿಷೇಕ ಮಾಡೋಕೆ ಬೇಕು ಅಂತ. ಈಗ ಮನೆಯಲ್ಲಿ ಏನೋ ಒಂದು ಸಣ್ಣ ಮೂರ್ತಿ ಇದೆ ಅಂತ, ಏನೋ ಪಂಚಕಲ್ಯಾಣ ಆಗದೇ ಇರೋದು, ಅದನ್ನ ಇಟ್ಕೊಂಡು ದಿವಸ ಅಭಿಷೇಕ ಮಾಡ್ತಾ ಇರ್ತಾನೆ. ಇಲ್ಲಿ ಬಂದಿರಿ ನೋಡ್ರಿ, ನೀವೆಲ್ಲ ಬಂದಿದ್ರಿ. ಹಾವೇರಿ ಇಷ್ಟು ದಿನ ಚಾತುರ್ಮಾಸ ಆದರೂ ಶ್ರಾವಕರು ಯಾರು ನಮ್ಮ ರೂಮಲ್ಲಿ ಬಂದು ಉಳಿದಿಲ್ಲ. ಯಾರು ಬಂದು ರೂಮಲ್ಲಿ ಉಳಿದಿಲ್ಲ ಒಂದು ದಿವಸನೂ ಸಹ. ಮಹಾರಾಜ ಚಾತುರ್ಮಾಸದಲ್ಲಿ ಯಾರೂ ಬಂದು ಚಾತುರ್ಮಾಸದಲ್ಲಿ ಶ್ರಾವಕರು ಬಂದು ಉಳ್ಕೊಳ್ಳಿಲ್ಲ. ಒಂದಿನ ಬಯ್ಯಾಜರು ಯಾರು ಇಲ್ಲ ಇತ್ತು, ಇಂಡಿ ಸರ್ ಬಂದು ಒಂದಿನ ಉಳಿದಿದ್ರು ಇಡೀ ಚಾತುರ್ಮಾಸದ ಅವಧಿಯಲ್ಲಿ. ಆದರೆ ನೋಡ್ರಿ, ಈ ಮನಸ್ಸು ಬಂದಾನ ಬಾಲಕ, ಮೊನ್ನೆ ಉಳ್ಕೊಂಡೇನ, ನಿನ್ನೆ ರಾತ್ರಿಗೂ ನಮ್ಮ ರೂಮಲ್ಲೇ ಉಳ್ಕೊಂಡಿದ್ದಾನ. ಅಲ್ಲೇ ರಾತ್ರಿಯೆಲ್ಲ ವಯೋವೃತ್ತಿ ಮಾಡಿದಾನ. ಅವ್ರು ಊರಾಗ ಹೋದು ವಯೋವೃತ್ತಿ ಮಾಡ್ತಿದ್ದ. ಹಾಗೆ ಕಾಡಿ ಕರ್ಕೊಂಡು ಹೋಗುವಂಥದ್ದು, ಮನೆಗಳಿಗೆ ವಯೋವೃತ್ತಿ ಮಾಡುವಂಥದ್ದು. ಮತ್ತು ರಾತ್ರಿ ನಾವೇನು ಸಂಕೇತ ಮಾಡ್ತೀವಿ ನೋಡ್ರಿ, ನಿಮ್ಗೆ ದೊಡ್ಡವ್ರಿಗೆ ಗೊತ್ತಾಗಂಗಿಲ್ಲ, ಪೂರ ಅವನಿಗೆ ಗೊತ್ತಾಗ್ತೈತಿ.
ಭವ್ಯಜೀವಿ ಐತಿ ಇವ್ ತಂದೆ ತಾಯಿಯವರಿಗೆ ಮತ್ತು ಈ ಬಾಲಕನಿಗೆ ಎಲ್ಲರೂ ಸಹ ಜೋರಾಗಿ ಚಪ್ಪಾಳೆ ಒಂದಿಗೆ ಸನ್ಮಾನ ಮಾಡಬೇಕು. ಹಾರ ತಗೋರಿ, ಹಾರ ಕ್ರೀಟ್ ತಗೋರಿ. ತಂದೆಯವ್ರು ಕರೀರಿ, ತಂದೆ ಅವರು ಬರ್ರಿ ಇಲ್ಲಿ. ನಿನ್ನೆ ಹೋಗ್ಬೇಕಂದ ತಯಾರಾಗಿ ನಿಂತವರು ಸಹೋದರ ಮಿಂದ್ರ, ಈಗ ಮತ್ತೆ ನಿಂತಿದಾರ ಅಭಿಷೇಕ್ ಸಹೋದರ ಮಿಂದ್ರ ಹೋಗಿ ಇದು ಮಾಡಿ ಸತ್ಕಾರ ಮಾಡಿ. ಎಲ್ಲಿದ್ದಾರೆ ಸಹೋದರ ಮಿಂದ್ರ? ಇಲ್ಲಿದ್ದಾರೆ. ಮುಂದೆ ಹೋಗ್ಸಿಲ್ಲ, ಅವಂಗೆ ಕೊಟ್ರು. ಸವಾಲೇ ಇಲ್ಲ, ಅವಂಗೆಲ್ಲ ಫ್ರೀ ಕೊಡೋದೈತಿ. ಅದನ್ನ ರದ್ದು ಮಾಡ್ತಾ ಇದ್ದೀನಿ, ಅವಂಗೆ ಕೊಡೋದೈತಿ. ಹಾ ನೋಡ್ರಿ, ಮತ್ತೆ ಯಾರ್ಯಾರು ಅಭಿಷೇಕ ಮಾಡಿಲ್ಲ ಬಂದು ಅಭಿಷೇಕ ಮಾಡ್ರಿ, ಬರ್ರಿ. ಅಭಿಷೇಕ ಆಗದೇ ಇದ್ದವರು, ಮಡಿ ಇದ್ದವರು ಪುರುಷರು ಅಭಿಷೇಕ ಮಾಡ್ಲಿಕ್ಕೆ ಬರ್ರಿ. ಶಾಂತಿದಾರ ಆಗದ್ರೊಳಗೆ ಅಭಿಷೇಕ ಮಾಡ್ರಿ. ಈಗ ನೋಡಿ, ಅಭಿಷೇಕ ಮಾಡ್ತಿದ್ರು ಯಾರು ಬರ್ರಿ, ಅಭಿಷೇಕ ಮಾಡ್ರಿ. ಕುತ್ಕೊಂಡಿದ್ದವ್ರು ಯಾರೋ ಕೆಲವರು ಶಾಂತಿಗೆ ದಾರ ಆಧಾರ ಬರ್ತಾರೆ. ಮತ್ತ ಈಗ ನೋಡಿ, ಆ ಮಗು ಸ್ವತಃ ಬೇಡದ 1515. ಆದ್ರೆ ಆ ಮಗುವಿನ ಕಡೆ ಹಣ ತಗೊಳಂಗಿಲ್ಲ, ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅವರಿಗೆ. ಇವತ್ತು ಗಂಧಾಭಿಷೇಕ ಮಾಡುವುದಕ್ಕೋಸ್ಕರ ಅವಕಾಶ ಅವನಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹೆಸರು ಹೇಳಿ, ಹೆಸರು ಹೇಳಿ, ಅವನ ಹೆಸರು ಹೇಳಿ. ಕೃತಾರ್ಥ ಕೃತಾರ್ಥ ನೋಡ್ರಿ, ಕೃತಾರ್ಥ. ಕೃತಾರ್ಥ ಚಂದ್ರರಾಜ್ ಮಳೂರು. ಚಂದ್ರರಾಜ್ ಬಳ್ಳೂರು. ಸರಿ. ಪುಷ್ಪವೃಷ್ಟಿ, 5 ಪುಷ್ಪವೃಷ್ಟಿ. ನಾನು ಬರ್ತಾ ಇದ್ದೀನಿ ಶ್ರಾವಕಿಯರ ಕಡೆ. 5 ಪುಷ್ಪವೃಷ್ಟಿ ಮಾಡ್ತಕ್ಕಂಥ ಅವಕಾಶ. ಮೊದಲನೇ ಪುಷ್ಪವೃಷ್ಟಿ 1008, 1515, 1515, 1515, ಒಂದು ಸಲ, 2 ಸಲ, 2.5, 2.75, 99, 3 ಸಲ. ಹೆಸರು ಬರ್ಕೋರಿ. ಸ್ವಲ್ಪ ಎದ್ದ ಹೆಸರು ಇಲ್ಲೇ ಬರ್ರಿ. ಅವ್ರಿಗೆ ಕಿರೀಟ ಕೊಡಿ. ಎರಡನೇ ಪುಷ್ಪವೃಷ್ಟಿ ಮಾಡ್ತಕ್ಕಂಥ ಸೌಭಾಗ್ಯ. ಶ್ರಾವಕ ಶ್ರಾವಕ 1515, ಎರಡನೇ ಪುಷ್ಪವೃಷ್ಟಿ. ಮೂರನೇ ಪುಷ್ಪವೃಷ್ಟಿ ಮಾಡ್ತಕ್ಕಂಥ ಅವಕಾಶ. ಹಾಂ, ಮೂರನೇದು 1515. ಹಾಂ ಬಾಮ, 1515. ನಾಲ್ಕನೇ ಪುಷ್ಪವೃಷ್ಟಿ 1515. ಬಾರಮ್ಮ ಬಾ. 5ನೇ ಪುಷ್ಪವೃಷ್ಟಿ 1515. ಬಾಮ, ಮುಗೀತು. ಉಳ್ದವ್ರು ನಾಳೆಗೆ ಚಲಿ. ಇನ್ನು ಶಾಂತಿದಾರ ಮಾಡ್ತಕ್ಕಂಥ ಅವಕಾಶ. ಮೊದಲನೇ ಶಾಂತಿದಾರ 2525, 2500